ತುಂಬ ಚೆನ್ನಾಗಿತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್. ಹಾಗೆ ಸಿಗೋಣ. Love till my heart stops beating. I'm feeding this demon. Got a taste, can't erase bitterness in my face. Work a job every day till your dreams fade away. Like a card, never change. Play the game that we say. I need a break. Don't stand strong. Need to move on to be what I want. I'll keep dreaming on. Don't stay strong. Need to move on to be what I want. I'll keep dreaming on. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ಮಸ್ತ್ ವೀಕೆಂಡ್ ಸವಿತಾ. ಇವತ್ತು ಯಾಕೆ ಬೆಳಿಗ್ಗೆ ಬಂದಿದ್ದೀನಿ ಅಂತ ಅಂದ್ಕೊಳ್ತಿದ್ರಾ? ಹೌದು, ಏನಂತ ವಿಷಯ ಹೇಳಿದ್ರೆ, ನಾನು ವೀಕೆಂಡ್ ವ್ಲಾಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಎವ್ರಿ ವೀಕ್ ಕೂಡ ಏನಾದರೂ ಸ್ಪೆಷಲ್ ಇರ್ತದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ ಕೆಲವೊಮ್ಮೆ ಏನಾದರೂ ನನಗೆ ಅಪ್ಲೋಡ್ ಮಾಡೋಕ್ಕೆ ಸಿಗ್ತಿತ್ತು, ಕೆಲವೊಮ್ಮೆ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಸಿಗ್ತಿರಲಿಲ್ಲ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಒಂದು ನ್ಯೂ ಚಾಲೆಂಜ್ ಜೊತೆ ಬಂದಿದ್ದೀನಿ, ನ್ಯೂ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಬೇರೆ ಯೂಟ್ಯೂಬರ್ಸ್ ಎಲ್ಲ ಮಾಡಿದ್ದಾರೆ ಈ ಚಾಲೆಂಜನ್ನ, ಬಟ್ ನಾನು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಇವತ್ತು ನನ್ನ ವಾಯ್ಸ್ ಹೇಗೆ ಕೇಳ್ತಾ ಇದೆ ಅಂತ ಹೇಳಿ ಆಯಿತಾ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ವಾಯ್ಸ್ ಹೇಗೆ ಕೇಳ್ತದೆ ಅಂತ ಹೇಳಿ. ನಿಜವಾಗ್ಲೂ ಅದನ್ನು ನಾನು ಮನೆಗೆ ಬಂದು ನೋಡಿದಾಗ ನಿಜವಾಗ್ಲೂ ಅದರಲ್ಲಿ ವಾಯ್ಸ್ ಏನೂ ಚೆನ್ನಾಗಿ ಕೇಳಿರಲಿಲ್ಲ. ಯಾಕಂತ ಹೇಳಿದ್ರೆ, ನನಗೆ ಈ ಮೈಕ್ನ ಹೇಗೆ ಕನೆಕ್ಟ್ ಮಾಡೋದಂತಲೇ ಗೊತ್ತಿರಲಿಲ್ಲ. ನಾನು ಹೇಗೋ ಕನೆಕ್ಟ್ ಮಾಡೋಕ್ಕೆ ಹೋಗಿ ನಾನು ಅಂದ್ಕೊಂಡಿದ್ದೆ ಅದು ಕನೆಕ್ಟ್ ಆಗಿತ್ತಂತ ಹೇಳಿ. ಆ್ಯಕ್ಚುಲಿ ಕನೆಕ್ಟ್ ಆಗಿರಲಿಲ್ಲ. ಓಕೆ, ಈಗ ಹೇಳಿ ನಂದು ವಾಯ್ಸ್ ಹೇಗೆ ಕೇಳ್ತಾ ಇದೆ ಅಂತ ಹೇಳಿ. ಇದ್ರ ಹಿಂದೆ ಕೂಡ, ಈ ಮೈಕ್ ಹಿಂದೆ ಕೂಡ ಒಂದು ಸ್ಟೋರಿ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಬೆಳಿಗ್ಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ನ್ಯೂ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೇ ನನಗೆ ನಿಯರ್ಲಿ 1 ಮಂತ್ವರೆಗೂ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ಡಿಸೈಡ್ ಮಾಡೋಕ್ಕೆ ನನ್ನ ಹತ್ರ ಆಗುತ್ತೋ ಆಗಲ್ವೋ, ನಾ ಈ ಚಾಲೆಂಜ್ನ ಮಾಡ್ತೀನೋ ಇಲ್ವೋ ಅಂತ ಹೇಳಿನೇ ನಂಗೆ ಡಿಸೈಡ್ ಮಾಡೋಕ್ಕೆ ನನಗೆ 1 ಮಂತ್ವರೆಗೂ ತಾಗಿದೆ. ಯಾಕಂತ ಹೇಳಿದ್ರೆ, ನಾವು ಬೇರೆ ದೇಶದಲ್ಲಿರೋದ್ರಿಂದಾಗಿ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ಟೈಮ್ ಇರಲ್ಲ, ನಿದ್ದೆಗೆ ಟೈಮ್ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಮಾರ್ನಿಂಗ್ ಪರ್ಸನ್ ಅಲ್ವೇ ಅಲ್ಲ. ಓಕೆ, ಆದರೂ ಕೂಡ ನನಗೆ ಒಂದು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಫಾದರ್ ತುಂಬ ನಾನು ಎಜುಕೇಷನ್ ಮಾಡೋ ಟೈಮಲ್ಲೂ ಕೂಡ ನನ್ನ ಫಾದರ್ ನನಗೆ ಹೇಳ್ತಿದ್ರು, ಬೇಗ ಏಳಬೇಕು, ಬೆಳಿಗ್ಗೆ 5 ಗಂಟೆಗೆಲ್ಲ ಏಳಬೇಕು ಅನ್ನೋದು ಅವ್ರದ್ದು ಒಂದೇ ಒಂದು ಅಜೆಂಡಾ ಆಗಿತ್ತು. ನಾನು ಅದನ್ನು ಯಾವತ್ತೂ ಫಾಲೋ ಮಾಡಿಲ್ಲ. ಬಟ್ ಅವರು ಹೇಳ್ತಾ ಇದ್ದಿದ್ದನ್ನು ನಾನು ಯಾವಾಗಲೂ ನನಗೊಂಥರ ಡ್ರೀಮು, ನಾಳೆ ಬೆಳಿಗ್ಗೆ ನಾನು ಎದ್ದು ಬಿಡ್ತೀನಿ ಅಂತ ನಾಳೆಗಳು ಎಷ್ಟು ಆಗೋಗಿದೆ. ಸೊ ಈಗ ಓಕೆ, ನನ್ನ ಫಾದರ್ ಮದರ್ ಇವನ್ ಸಂದೀಪ್ ಅವ್ರಿಗೂ ಕೂಡ, ಎಲ್ಲರಿಗೂ ಗೊತ್ತು ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ ಅಂತ ಹೇಳಿ. ಸೊ ಎಲ್ಲರಿಗೂ ಗೊತ್ತು ನಾನು ಬೇಗ ಏಳಲ್ಲ ಅಂತ ಹೇಳಿ. ಆದರೆ ಇವತ್ತು ನಾನು ಆಲ್ರೆಡಿ ಚಾಲೆಂಜ್ ತೊಗೊಂಡಾಗಿದೆ. ಇನ್ನು ಮುಂದೆ ಎವ್ರಿ ಡೇ ನಾನು 6 ಗಂಟೆಗೆ ಏಳಬೇಕು ಅಂತ ಹೇಳಿ. ನಾನು ಹೇಳೋದು 7 ಗಂಟೆ, 7:15, 7:45, 7:45 ಹಾಗೆಲ್ಲ ಹೇಳೋದು. ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ನಾನು 6 ಗಂಟೆಗೆ ಏಳಲಿಕ್ಕೆ. ಒಂದು ದಿವಸ ನಾನು 5:15ಗೆ ಏಳಬೇಕು ಅಂತ ಹೇಳಿ ಚಾಲೆಂಜ್ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ನನಗೆ ಒಂದೇ ಸಲ ಸಡನ್ನಾಗಿ 5:30ಗೆ ಏಳಲಿಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ. ಸ್ಲೋಲಿ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಲೋಲಿ ಹಾಗೆ 5:30 ಹೋಗಿ ನಾನು 5:30ಇಂದ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮುಂದೆ ಈ ವಿಡಿಯೋನ. ನಾನು ಮಿನಿ ವ್ಲಾಗಲ್ಲಿ ಬರಬೇಕಾ ಅಥವಾ ಫುಲ್ ವೀಡಿಯೋದಲ್ಲಿ ಬರಬೇಕಾ ಅಂತ ಹೇಳಿ ನೀವು ಡಿಸೈಡ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ನಿಮ್ಮ ಹತ್ರ ಕೇಳೋದು ಏನಂತ ಹೇಳಿದ್ರೆ, ನಾನು ಈ ಚಾಲೆಂಜ್ನ ನಾನು ನಿಜವಾಗ್ಲೂ ಸಕ್ಸಸ್ಫುಲ್ಲಿಯಾಗಿ ಮಾಡ್ತೀನಾ, ಅದು ನೀವು ನನಗೆ ಬಂದು ಕಮೆಂಟಲ್ಲಿ ಹೇಳಿ ನೋಡೋಣ. ನೀವೆಲ್ಲರೂ ಕಮೆಂಟಲ್ಲಿ ಏನು ಬಂದು ನನಗೆ ಹೇಳ್ತೀರಿ ಅಂತ ಹೇಳಿ ನಾನು ನೋಡಬೇಕು. ನನ್ನ ಮೇಲೆ ಯಾರೆಲ್ಲ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದೀರಿ ಅಂತ ಹೇಳಿ ನೋಡಬೇಕು. ಸೊ ನಾನು ಆದಷ್ಟು 6 ಗಂಟೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಯಾಕೆ 6 ಗಂಟೆಗೆ ಏಳಬೇಕು ಅಂತ ಹೇಳಿ ತುಂಬ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನೀಗ
ಮಾಮ್ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಹೇಳ್ಬೇಕು. ಸೊ ಹಾಗಾಗಿ ಒಂದು ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ಟೈಮ್ ಕೊಡಲಿಕ್ಕಾಗ್ತದೆ. ಅವನ ಜೊತೆ ಬೆಳಿಗ್ಗೆ ಎದ್ದು ಸ್ವಲ್ಪ ಮಾತಾಡಿಕೊಂಡು ಅವನಿಗೆ ಸ್ವಲ್ಪ ಟೈಮ್ ಕೊಡಲಿಕ್ಕಾಗ್ತದೆ ಫಸ್ಟ್ ಆಫ್ ಆಲ್ ಕೆಲಸ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ನಂತರ ನನ್ನ ಸೆಲ್ಫ್ ನನಗೆ ಟೈಮ್ ಬೇಕು. ಯಾಕಂತ ಹೇಳಿದರೆ ಯಾವಾಗಲೂ ಕೆಲಸದಲ್ಲಿರೋದ್ರಿಂದಾಗಿ ನನ್ನ ಸೆಲ್ಫ್ ನಂಗೆ ಟೈಮ್ ಸಿಗೋಲ್ಲ. ಈಗ ಬೆಳಿಗ್ಗೆ ಎದ್ದು ಏನು ನಾನು ಟೈಮ್ ತೊಗೊಳ್ತೀನಿ ನೋಡಿ, ಅದನ್ನು ನಾನು ನನ್ನ ಸೆಲ್ಫ್ ಟೈಮ್ ತೊಗೊಳ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ ಬೆಳಗಿನ ಜಾವದಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದು ನನ್ನ ಟೈಮ್ ಆಗಿರ್ತದೆ. ಓಕೆ, ಸೊ ಮತ್ತು ನಂದು ವೆಯ್ಟ್ ಗೇನ್ ಕೂಡ ಆಗ್ತಾಯಿದೆ. ಸೊ ಅದರಿಂದ ಕೂಡ ಆಗಲಿ ಸ್ವಲ್ಪ ನನ್ನ ಸೆಲ್ಫ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ಟ್ರೆಚ್ಚಿಂಗ್ ಎಲ್ಲ ಮಾಡಬೇಕಂತ ಹೇಳಿ ಇವತ್ತು ನಾನು ಯಾವುದೇ ಥರದ ರೂಟೀನ್ ಸ್ಟಾರ್ಟ್ ಮಾಡಲಿಲ್ಲ. ಹೋಪ್ಫುಲಿ ನಾನು ನಾಳೆಯಿಂದ ಯಾವುದಾದ್ರೂ ಕಂಪ್ಲೀಟ್ ರೂಟೀನ್ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಎಕ್ಸಸೈಸ್ ರೂಟೀನ್ ಎಲ್ಲ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡಯಟ್ ಮಾಡ್ಬೋದು, ಬಟ್ ನಾನು ಡಯಟ್ ಪರ್ಸನ್ ಕೂಡ ಅಲ್ಲ. ನಾನು ತುಂಬ ಫುಡ್ಡಿ ಪರ್ಸನ್. ನನಗೆ ತಿನ್ನೋದಂದರೆ ಹೇಳಿದ್ರೆ ತುಂಬ ಇಷ್ಟ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಡಯಟ್ ಮಾಡೋಕ್ಕೆ. ನೋಡೋಣ ನಂದು ಈ ವೇಕಪ್ ಚಾಲೆಂಜ್ ಹೇಗಿರ್ತದೆ ಎವ್ರಿ ಡೇ ಬೆಳಿಗ್ಗೆ ಅಂತ ಹೇಳಿ. ನಿಮಗೆ ಏನು ಅನಿಸ್ತಾ ಇದೆ ಈ ವಾತಾವರಣದ ಬಗ್ಗೆ? ನಾನು ತುಂಬ ನೇಚರ್ ಕನೆಕ್ಟೆಡ್ ಪರ್ಸನ್. ಈ ವಾತಾವರಣ ಹೇಗೆ ಅನಿಸ್ತಾ ಇದೆ? ಹಕ್ಕಿಗಳಿದ್ದು ಸೌಂಡ್, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಹಕ್ಕಿಗಳ ಸೌಂಡ್ ಕೇಳೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ನ್ಯಾಚುರಲ್ ಆಗಿ ದೇವ್ರು ನಮಗೆ ಕೊಟ್ಟಿರುವಂಥ ಒಂದು ನ್ಯಾಚುರಲ್ ಮ್ಯೂಸಿಕ್ ಇದು. ತುಂಬ ರಿಲ್ಯಾಕ್ಸ್ ಅನಿಸ್ತದೆ. ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್. ಹಾಗೆ ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ, ನಾಳೆ ವೀಡಿಯೋದಲ್ಲಿ. ನಾನು ನಿಮ್ಮ ಸವಿತಾ. ಬಾಯ್.